ಹುಬ್ಬಳ್ಳಿ ಧಾರವಾಡದಲ್ಲಿ ಸಾರ್ವಜನಿಕರಿಗೆ ಪಂಗನಾಮ ಹಾಕಿದ ಬಿಲ್ಡರ್, ಲಕ್ಷಾಂತರ ರೂಪಾಯಿ ವಂಚನೆ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಕಷ್ಟದ ಗಳಿಕೆಯನ್ನ ನಿವೇಶನಕ್ಕಾಗಿ ಹೂಡಿಕೆ ಮಾಡುವ ಮುನ್ನ ಈ ಸುದ್ದಿಯನ್ನ ಒಮ್ಮೆ ಗಮನಿಸಿ. ಧಾರವಾಡದಲ್ಲಿ ಸುಲಭ ಕಂತುಗಳಲ್ಲಿ ನಿವೇಶನ ನೀಡುವುದಾಗಿ ನಂಬಿಸಿ ಸಾರ್ವಜನಿಕರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ಪಂಗನಾಮ ಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ. ಆರೋಪಿ ಶಿವನಗೌಡ ಆರ್ ಪಾಟೀಲ್, ಪೃಥ್ವಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್. 2016ರಿಂದಲೇ ಕೋರ್ಟ್ ಕೇಸ್ನಲ್ಲಿದ್ದ ಜಾಗವನ್ನು ತೋರಿಸಿ ಸತ್ಯ ಮುಚ್ಚಿಟ್ಟು 60 ಕಂತುಗಳ ಹಣ ವಸೂಲಿ. ಗ್ರಾಹಕರ ವೇದಿಕೆ ನೀಡಿದ್ದ ಬಂಧನ ವ್ಯಾರಂಟಿಗೂ ಬೆಲೆ ಇಲ್ಲ. ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ಇನ್ನು ಹಣವೂ ಇಲ್ಲ, ಸೈಟೂ ಇಲ್ಲ, ನಮಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಮಾಜಿ ಸೈನಿಕರಾದ ಚಿಂತಾಮಣಿ ಸುರ್ಪುರ್ ಹಾಗೂ ಬಸನಗೌಡ ಗೌಡರ್ ಪತ್ರಿಕಾಗೋಷ್ಠಿಯಲ್ಲಿ ನೋವು ತೋಡಿಕೊಂಡಿದ್ದಾರೆ. ವಿಚಿತ್ರ ಎಂದರೆ ನ್ಯಾಯಾಲಯ 16ಕ್ಕೂ ಹೆಚ್ಚು ಬಂಧನ ವ್ಯಾರಂಟ್ಗಳನ್ನು ಹೊರಡಿಸಿದ್ರೂ ಪೊಲೀಸರು ಮಾತ್ರ ಆರೋಪಿ ಸಿಗುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ. ನಿಮಗೆ ಕಂಡರೆ ಹೇಳಿ, ನಾವು ಹಿಡಿಯುತ್ತೇವೆ ಎಂಬ ಪೊಲೀಸರ ಬೇಜವಾಬ್ದಾರಿತನ ಉತ್ತರ ಸಂತ್ರಸ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾರ್ವಜನಿಕರ ಹಣದಿಂದ ಆರೋಪಿಯು ಹುಬ್ಬಳ್ಳಿಯಲ್ಲಿ ಕ್ಯಾಂಟೀನ್ ಮತ್ತು ಪೃಥ್ವಿ ಪ್ಯಾರಡೈಸ್ ಎಂಬ ಹೋಟೆಲ್ ನಡೆಸುತ್ತಿದ್ದಾನೆ ಎನ್ನಲಾಗಿದೆ. ಸಂತ್ರಸ್ತರು ಈಗ ಉನ್ನತ ಪೊಲೀಸ್ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಮಧ್ಯ ಪ್ರವೇಶಕ್ಕೆ ಒತ್ತಾಯಿಸಿದ್ದಾರೆ. ಮುಂದಿನ ವಿಚಾರಣೆ ಮೇ 26, 2026ರಂದು ನಡೆಯಲಿದೆ. ಅಲ್ಲಿಯವರೆಗಾದರೂ ಕೂಡ ಪೊಲೀಸರು ಇವನನ್ನ ಬಂಧಿಸುತ್ತಾರಾ? ಕಾದು. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕಾರಣ ಏನಂತಂದರೆ, ಪೃಥ್ವಿ ಡೆವಲಪರ್ಸ್, ಶಿವನಗೌಡ ಆರ್ ಪಾಟೀಲ್, ಪೃಥ್ವಿ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಅಂತೇಳಿ ಕಡಸಿನಕೊಪ್ಪ ಫೇಸ್ 3ನಲ್ಲಿ ಖಾಲಿ ನಿವೇಶನಗಳನ್ನು ನಮ್ಮ ಕಂಚಿನ ಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಿಂದ ದುಡ್ಡು ತುಂಬಿಸ್ಕೊಂಡು 2016ರಿಂದ ನಾವು ದುಡ್ಡು ಕಂಚಿನ ಮೇಲೆ ತುಂಬಕ್ಕೆ ಶುರು ಮಾಡಿದ್ವಿ. ಆ ನಡುವೆ 3ನೇ ಅವನು ಸ್ಟೇ ಆರ್ಡರ್ ತಂದಿದ್ರೂ ಅದನ್ನು ಮರೆಮಾಚಿ ನಮಗೇನು ಮಾಡಿದ್ರು, ಪೂರ್ತಿ ದುಡ್ಡು ತುಂಬಿಸ್ಕೊಂಡು 2021ರೊಳಗೆ ನಾವು ದುಡ್ಡು ತುಂಬಿದ್ದೆಲ್ಲ ಅವಧಿ ಮುಗಿದ ಮೇಲೆ ನಮಗೆ ನಿವೇಶನ ಕೊಡ್ರಿ ಅಂತ ಕೇಳಿದರೆ, ನಿವೇಶನ ಒಂದು ಸ್ವಲ್ಪ ತಡ ಆಗ್ತದೆ ರೀ ಅಂಥೇಳಿ 2 ವರ್ಷದವರೆಗೂ ನಾವು 5-6 ಸರಿ ಭೇಟಿ ಆದ್ರೂ 2 ವರ್ಷದವರೆಗೂ ಅವ್ರು ನಮ್ಗೆ ಕಾಯಿಸಿ ಮತ್ತೆ ದುಡ್ಡು ಕೊಡದೇ ಇರೋ ಕಾರಣ ನಾವೇನು ಮಾಡಿದ್ವಿ, ಕನ್ಸ್ಯೂಮರ್ ಕೋರ್ಟ್ಗೆ ಹೋದ್ವಿ ಸರ್. ಕನ್ಸ್ಯೂಮರ್ ಕೋರ್ಟು ಜೂನ್ 2023ರಲ್ಲಿ ನಾವು ಕನ್ಸ್ಯೂಮರ್ ಕೋರ್ಟ್ ಹೋಗಿದ್ದೀವಿ ರೀ. ಅಕ್ಟೋಬರ್ನಲ್ಲಿ 23ರಲ್ಲಿ ಕೋರ್ಟ್ ಆರ್ಡರ್ ಮಾಡ್ತು, 8% ಬಡ್ಡಿ ಹಾಕಿ ಇವ್ರಿಗೆ ಇಲ್ಲಿವರೆಗೂ ಬಡ್ಡಿ ಹಾಕಿ ದುಡ್ಡನ್ನು ನೀವು ವಾಪಸ್ ಕೊಡ್ಬೇಕಂತೇಳಿ ಆರ್ಡರ್ ಮಾಡ್ತು ಸರ್. ಆವಾಗಲೂ 2-3 ತಿಂಗಳು ಕೊಡದೇ ಇರುವಾಗ ನಾವು ಎಕ್ಸಿಕ್ಯೂಷನ್ ಅಂಥೇಳಿ ಮತ್ತೆ ಅರ್ಜಿ ಹಾಕಿದ್ವಿ ಅದೇ ಗ್ರಾಹಕರ ಆಯೋಗಕ್ಕೆ. ಆವಾಗ ಅವ್ರು ಏನು ಮಾಡ್ತಾರೆ, ವಾರಂಟ್ ಇಶ್ಯೂ ಮಾಡಿದರು. ಆ ವಾರಂಟ್ ಇಶ್ಯೂ ಮಾಡಿದ ತಕ್ಷಣ ಈ ಶಿವನಗೌಡ ಪಾಟೀಲ್ ಅನ್ನೋ ಬಿಲ್ಡರ್ ಅವರು ಸ್ಟೇಟ್ ಫೋರಮ್ಗೆ, ಅಂದರೆ ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗಕ್ಕೆ ಹೋಗಿ ಸ್ಟೇ ತೊಗೊಂಡು ಬಂದರು ಸರ್ 6 ತಿಂಗಳಿಗೆ. ಅಂದರೆ ನನಗೆ ಹಣ ಜಮಾ ಮಾಡಿ ಇವ್ರದ್ದು 100% ಎಲ್ಲರಿಗೂ ಹಣ ವಾಪಸ್ ಮರಳಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಇವರು ಸ್ಟೇ ತೊಗೊಂಡು ಬಂದರು. ಆ 6 ತಿಂಗಳು ನಾವು ಸುಮ್ಮನಿದ್ವಿ. 6 ತಿಂಗಳ ನಂತರ ಮತ್ತೆ ಈ ಗ್ರಾಹಕರ ಆಯೋಗದೊಳಗೆ ಮುದ್ದತ್ತು ನಡೆದಾಗ ಇವ್ರಿಗೆ ಮತ್ತೆ ವಾರಂಟ್ ಇಶ್ಯೂ ಆಯಿತು. 2-3 ಸರಿ ವಾರಂಟ್ ಇಶ್ಯೂ ಆದಮೇಲೆ ನಾವು ಹೋಗಿ ಕಮಿಷನರ್ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆಮೇಲೆ ವಿದ್ಯಾನಗರ ಪೊಲೀಸ್ ಸ್ಟೇಷನ್ದ ಇನ್ಸ್ಪೆಕ್ಟರ್ವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅವರನ್ನು ಅರೆಸ್ಟ್ ಮಾಡಿ ಕೋರ್ಟಿಗೆ ಹಾಜರು ಮಾಡಿದ್ದಾರೆ. ಕೋರ್ಟಿಗೆ ಹಾಜರು ಮಾಡಿದ್ರೆ ಅದು ಕಾರಾಗೃಹಕ್ಕೆ ಹಾಕಿದ್ದಾರೆ ಅವರಿಗೆ. ಆದರೆ ಅವರು ಆರೋಗ್ಯ ಸಮಸ್ಯೆ ಹೇಳಿ KMC ಒಳಗೆ ಅಡ್ಮಿಟ್ ಆಗಿ, ಆಮೇಲೆ ಹಿಂದೆ 6 ತಿಂಗಳು ಸ್ಟೇ ತೊಗೊಂಡು ಬಂದಿರೋದನ್ನು ಮರೆಮಾಚಿ ಮತ್ತು ಹೈಕೋರ್ಟ್ನಲ್ಲಿ 3 ತಿಂಗಳು 100% ಇವ್ರಿಗೆ ನಾನು ಮರುಪಾವತಿ ಮಾಡ್ತೀನಿ ಹಣ ಅನ್ನೋ ಒಂದು ನೆವ ಹೇಳಿ 3 ತಿಂಗಳು ಮತ್ತೆ ಬೇಲ್ ಮೇಲೆ ಹೊರಗಡೆ ಬಂದರು. ಬೇಲ್ ಮೇಲೆ ಹೊರಗಡೆ ಬಂದವರು ಒಳ್ಳೆ ಇನ್ನೂವರೆಗೂ ಕೋರ್ಟಿಗೆ ಹಾಜರಾಗಿಲ್ಲ ಸರ್. ನಾವು ರಿಟ್ ಅರ್ಜಿ ಹಾಕಿದಾಗ ಹೈಕೋರ್ಟ್ನಿಂದ ಏನಿದೆಯಲ್ಲ ಮತ್ತೆ ಗ್ರಾಹಕರ ಆಯೋಗಕ್ಕೆ, ನ್ಯಾಯಾಲಯಕ್ಕೆ ಕೇಸು ಆ್ಯಸ್ ಇಟ್ ಈಸ್ ಟ್ರಾನ್ಸ್ಫರ್ ಆಯಿತು. ಈಗ ಜಿಲ್ಲಾ ಗ್ರಾಹಕರ ಆಯೋಗದೊಳಗೆ ಕೇಸ್ ನಡೀತಾ ಇದ್ದಾರೆ. ಡಿಸೆಂಬರ್ನಲ್ಲಿ 16 ವಾರಂಟ್ ಇಶ್ಯೂ ಆಯಿತು, ಜನವರಿಯಲ್ಲಿ 16 ವಾರಂಟ್ ಇಶ್ಯೂ ಆಯಿತು, ಮಾರ್ಚಲ್ಲಿ 16 ವಾರಂಟ್ ಇಶ್ಯೂ ಆಗಿದ್ದಾರೆ. ಈಗ ಮೊನ್ನೆ 28/4ಕ್ಕೆ 16 ವಾರಂಟ್ ಇಶ್ಯೂ ಆಗಿದ್ದಾವೆ ಸರ್. ಆದರೆ ಇನ್ನೂವರೆಗೂ ಯಾವುದೂ ಆ್ಯಕ್ಷನ್ ಇಲ್ಲ. ಅದಕ್ಕೆ ನಾವು ಈಗ ಮುಂದಿನ ಮುದ್ದತ್ತು 26/5/2026ರಂದು ಮತ್ತು ಕೋರ್ಟ್ ಆಯೋಗದೊಳಗೆ ನಮಗೆ ಮುದ್ದತ್ತಿನ ಡೇಟ್ ಕೊಟ್ಟಿದ್ದಾರೆ. ಈಗ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ, ಪೊಲೀಸ್ ಇಲಾಖೆ ಈ ನಮ್ಮ ಈ ಜನಪ್ರತಿನಿಧಿಗಳಿಗಾಗಲಿ, ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳಿಗಾಗಲಿ ಈ ವಿಷಯ ತಿಳಿದು
ಅಟ್ಲೀಸ್ಟ್ ನಮಗೆ ನ್ಯಾಯ ಕೊಡಿಸಲಿ, ಅವನಿಂದ ದುಡ್ಡು ಕೊಡಿಸಲಿ, ಅವನಿಗೆ ಬೇರೆದವರೇ ಅನ್ಯಾಯ ಆಗಲ್ದಂಗೆ ಅವನಿಗೆ ಶಿಕ್ಷೆ ಆದರೂ ಆಗಲಿ ಅವನಿಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು, ಹಿಡಿದಂತ ಬಂಧಿಸಿ ಅಂತೇಳಿ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್. ಧನ್ಯವಾದಗಳು. ತಮ್ಮ ಹೆಸರು? ಚಿಂತಾಮಣಿ ಸುರ್ಪುರ್ ಅಂತ ಸರ್, ಒಬ್ಬ ಮಾಜಿ ಸೈನಿಕ. ತಮ್ಮ ಹೆಸರು ಸರ್? ಸರ್ ಬಸವನಗೌಡ ಗೌಡ್ರ ಅಂತ. ತಮ್ಮ ಇ ಎಫ್ ಚೌಹಾಣ್.